ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶ. ಮಕ್ಕಳಿಗೆ ತಂದೆ ತಾಯಿ ಜನ್ಮ ನೀಡುತ್ತಾರೆ. ಗುರುಗಳು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿ ಮಕ್ಕಳನ್ನು ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡುತ್ತಾರೆ. ಮಕ್ಕಳು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆದು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿ ತಂದೆ ತಾಯಿಗೆ ಕೀರ್ತಿ ತರಬೇಕೆಂದು ನಿವೃತ್ತ ಪ್ರಾಂಶುಪಾಲ ಬಿವಿ ಕೃಷ್ಣಪ್ಪರವರು ತಿಳಿಸಿದರು. ಮಕ್ಕಳಿಗೆ ತಂದೆ ತಾಯಿ ಜನ್ಮ ನೀಡುತ್ತಾರೆ. ಗುರುಗಳು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿ ಆ ಮಕ್ಕಳನ್ನು ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡುತ್ತಾರೆ. ಮಕ್ಕಳು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆದು ಸಮಾಜದಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ತಂದೆ ತಾಯಿಗೆ ಕೀರ್ತಿ ತರಬೇಕೆಂದು ನಿವೃತ್ತ ಪ್ರಾಂಶುಪಾಲ ಬಿವಿ ಕೃಷ್ಣಪ್ಪರವರು ತಿಳಿಸಿದರು. ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ SNR ಅಕಾಡೆಮಿಕ್ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲ ಬಿವಿ ಕೃಷ್ಣಪ್ಪರವರು ಭಾಗವಹಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿವೃತ್ತ ಪ್ರಾಂಶುಪಾಲ ಬಿವಿ ಕೃಷ್ಣಪ್ಪರವರು ಮಾತನಾಡಿ, ಮಕ್ಕಳಿಗೆ ತಂದೆ ತಾಯಿ ಜನ್ಮ ನೀಡುತ್ತಾರೆ. ಗುರುಗಳು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿ ಆ ಮಕ್ಕಳನ್ನು ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡುತ್ತಾರೆ. ಮಕ್ಕಳು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆದು ಸಮಾಜದಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ತಂದೆ ತಾಯಿಗೆ ಕೀರ್ತಿ ತರಬೇಕು. ಪ್ರಪಂಚದ ಅದ್ಭುತಗಳಲ್ಲಿ ತಾಯಿ ಮಾಡಲು ತಂದೆ ಹೇಗಲು ಶ್ರೇಷ್ಠವಾದದ್ದು. ಈ ನಿಟ್ಟಿನಲ್ಲಿ SNR ಅಕಾಡೆಮಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ನೀಡುವುದರ ಮೂಲಕ ಹೆಸರುವಾಸಿಯಾಗಿದ್ದು, ಈ ಶಾಲೆ ಮತ್ತಷ್ಟು ಹೆಸರು ಪಡೆದು ಮತ್ತಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹಲವು ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಮೂಡಿಬಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲೆ ಸಿಬಿ ವಾಣಿ, ನಿವೃತ್ತ ಪ್ರಾಂಶುಪಾಲ ರಾಮಚಂದ್ರಪ್ಪ ಸೇರಿದಂತೆ ಶಾಲಾ ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು.
Agree? The first batch itself, we got the state's 6th rank cushion. The first batch itself, we started and ನನಗೆ ತುಂಬಾ ಕಷ್ಟ, ಯಾರ ಎಲ್ಲ ಉದಾಸೀನ ಮಾಡಿಕೊಂಡು ಅವ್ರದ್ದು ಕರಿಕ್ಯುಲಮ್ಮೇ ಅಲ್ಲ, ನಾನು ಕೇಳ್ಪಟ್ಟಿದ್ದೀನಿ, ಅವ್ರದ್ದು ಏನು ಸ್ಟಡೀಸೇ ಅಲ್ಲ, ಅವ್ರ ಬುಕ್ಸೇ ಅಲ್ಲ, ನೀವು ರೆಕಗ್ನೈಸೇ ಆಗಲ್ಲ, ಆ ಸ್ಕೂಲ್ಗೆ ಸೇರಿಸ್ಬೇಡಿ, ಅಡ್ಮಿಷನ್ ಸೇರಿಸ್ಬೇಡಿ, ಆಮೇಲೆ ಸ್ಟೇಟ್ ಸಿಲೆಬಸ್ ಇರುತ್ತೆ. ಎಸ್, ಐ ಅಕ್ಸೆಪ್ಟ್ ದಟ್ ವಿ ಹ್ಯಾವ್ ಟು ಫಾಲೋಯಿಂಗ್ ದ ಸ್ಟೇಟ್ ಸಿಲೆಬಸ್ ಫ್ರಮ್ 9 to 10. ಬಟ್ 1 to 8 ನರ್ಸರಿಯಿಂದ 8th ವರೆಗೂ ಮಾಡಿರೋರು PUC ಕರಿಕ್ಯುಲಮ್ ಇರುತ್ತೆ 8ಗೆ. ನನ್ನ ಮಕ್ಕಳು ಪಾಸ್ ಆಗಿ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಹೋಗಿರೋರು, ಅವರಿಗೆ PUC ಡಿಫಿಕಲ್ಟ್ ಆಗ್ತಾ ಇಲ್ಲ. ಆದ್ರೆ ಬೇರೆ ಸ್ಕೂಲಿಂದ ಬಂದಿರೋರಿಗೆ ಟಾಪರ್ಸ್ ಕೂಡ PUC they can't understand the basic one. ಕೆಮಿಸ್ಟ್ರಿ ಗೊತ್ತಾಗ್ತಾ ಇಲ್ಲ. ಬಟ್ I don't have any problem with my children. And then another one thing I'm waiting for that, ನಾನು proud of feel ಮಾಡ್ಕೋಬೇಕು ಗೊತ್ತಿಲ್ಲ. These children who are studying from my school, they definitely crack NEET. ರೋಡ್ ಲರ್ನಿಂಗ್ ಮಾಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸ್ ಆಗಲ್ಲ. ಮಗಕ್ ಮಾಡ್ಕೊಂಡು చదివిందే చదువుకొని పోయి చదువుతా ఉంటే ఏమి రాదు. ఆ తలకాయలో పోతుంది, రాయొచ్చు. బట్ ಆಬ್ಜೆಕ್ಟಿವ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇದ್ರೇನೆ
ರೀಸನಿಂಗ್ ಎಬಿಲಿಟಿ ಇದ್ರೆ ಆಬ್ಜೆಕ್ಟಿವ್ನ ಪಾಸ್ ಮಾಡಕ್ಕೆ ಆಗೋದು. ನೀಟ್ ಆಗಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇಟ್ ಸ್ಟಾರ್ಟ್ಸ್ ಫ್ರಮ್ ದ PU ಮತ್ತೆ ಗೌರ್ಮೆಂಟ್ ಎಕ್ಸಾಮ್ಸ್ ಮಾಡಬೇಕಾದ್ರು ಫ್ರಮ್ ಲೋಯರ್ ಡಿವಿಷನ್ SDA FDA ಆಗಲಿ KS ಆಗಲಿ IAS ಆಗಲಿ IFS ಆಗಲಿ ಯಾವುದೇ ಆಗಲಿ ರೀಸನಿಂಗ್ ಎಬಿಲಿಟಿ ಇರ್ತದೆ. ಅದನ್ನ ಸಾಲ್ವ್ ಮಾಡಬೇಕಂದ್ರೆ ಅವ್ರ ಸ್ವಂತ ಬುದ್ಧಿ ಇರಬೇಕು. ನಾಟ್ ಮರ್ದರ್. ದೇ ಕ್ಯಾನ್ ಸ್ಕೋರ್ 100%, 95%, ಬಟ್ ದೇ ಕೆನಾಟ್ ಕ್ರ್ಯಾಕ್ ದ ನೀಟ್. ದಟ್ ಈಸ್ ದ ಮೈನ್ ಪ್ರಾಬ್ಲಮ್ ಇನ್ ಅವರ್ ಇಂಡಿಯನ್ ಸಿಸ್ಟಮ್ ಆಫ್ ಸ್ಟಡಿ. ಹೇಗೆ ಅಂತ ಹೇಳಿದ್ರೆ, ತಂದೆ ತಾಯಿಗಳು ಜನ್ಮ ಕೊಡ್ತಾರೆ, ಆದರೆ ಅರ್ನ್ ಮಾಡಬೇಕಾಗಿದ್ರೆ, ನೀವು ಸಂಪಾದಿಸಬೇಕಾಗಿದ್ರೆ ಟೀಚರ್ ಥರ ಪಾಠ ಮಾಡಬೇಕು, ಅಥವಾ ಯಾವುದಾದ್ರೂ ಕೆಲಸಕ್ಕೆ ಹೋದರೆ ಟೀಚರ್ ಥರ ಪಾಠ ಮಾಡಬೇಕು. ನಂತರ ಪಾಠ ಮಾಡ್ತಾರೆ ಅಂತ ಕೇಳಿದಾಗ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ಇದು ಟೀಚರ್ಸ್. ಪೂರ್ ಟೀಚರ್ ಕಂಪ್ಲೇನ್ಸ್, ಆವರೇಜ್ ಟೀಚರ್ಸ್, ಗುಡ್ ಟೀಚರ್ ಎಕ್ಸ್ಪ್ಲೈನ್ಸ್, ಬಟ್ ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್. ಪಾಠ ಆದಮೇಲೆ ಬಂದರೆ ಹೊರಗಡೆಗೆ ಗೊತ್ತಲ್ಲ, ಹಬ್ಬ ಎಷ್ಟು ಚೆನ್ನಾಗಿ ಪಾಠ ಬಂತು ಅಂತ ಅಪ್ಪನಿಗೂ ಅನಿಸುತ್ತೆ, ಮಕ್ಕಳಿಗೂ ಹಬ್ಬ ಎಷ್ಟು ಚೆನ್ನಾಗಿ ಪಾಠ ಮಾಡಿದ, ಇಷ್ಟಿದ್ದಾನೆ ಅಂತ ಅನಿಸುತ್ತೆ, ಗೊತ್ತಲ್ಲ. ಸೊ ನಾನು 5 ಅಡಿಗಿಂತ ಕಡಿಮೆ ಇದ್ದೀನಿ, ನನ್ನ ವಿದ್ಯಾರ್ಥಿನಿ ಕೂಡ ಹಾಗೆ ಇದ್ದಾಳೆ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಹೇಳಿದ್ರು. ನನಗೆ 500ಕ್ಕಿಂತ ಜಾಸ್ತಿ ಜನ ಡಾಕ್ಟರ್ಸ್ಗೆ ಪಾಠ ಮಾಡಿರೋವಂಥ ನಾನು, 500ಕ್ಕಿಂತ ಜಾಸ್ತಿ. ನಿಮ್ಮೂರಲ್ಲಿ ಪ್ರಸನ್ನ, ಆ ಮಕ್ಕಳ ತಜ್ಞ, ಪೀಡಿಯಾಟ್ರಿಷಿಯನ್, ಅವನು ನನ್ನ ಸ್ಟೂಡೆಂಟು. ಮತ್ತು ರಾಜಾರೆಡ್ಡಿ ಮಗಳು ಸರ್ಜನ್ ಅವಳು, ಗೊತ್ತಲ್ಲ, ಆಕೆ ಕೂಡ ನನ್ನ ವಿದ್ಯಾರ್ಥಿನಿ. ಇಲ್ಲಿ ವರ್ಷಕ್ಕೆ 4 ಜನ ಡಾಕ್ಟರ್ಸ್ ಆಗ್ತಾ ಇದ್ರು ನನ್ನ ಪಾಠದಿಂದ. ಈ ರೀತಿ ಇವಾಗ 500. ಈಗ ನಾನು ಮುದ್ದೇನಹಳ್ಳಿ ಅಲ್ಲಿ ಪಾಠ ಮಾಡ್ತಾ ಇದ್ದೀನಿ, ಈಗಲೂ ನೀಟ್ ಕೋಚಿಂಗ್ ಅಂತ. ನಾನು 1976 ಪಾಠ ಪ್ರಾರಂಭ ಮಾಡಿದೆ. ಈಗ 2026 50 ವರ್ಷಗಳ ಕಾಲ ಪಾಠ ಮಾಡಿದೆ ಟೀಚರ್ನ. ಇವತ್ತು ಕೂಡ ಪಾಠ ಮುಗಿಸಿ ಬಂದಿರೋವಂಥ ಟೀಚರ್ನ. ಬೆಳಿಗ್ಗೆ ಪಾಠ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು, 3:15 ಬನ್ನಿ ಅಂತ ಹೇಳಿದ್ರು ನಮ್ಮ ವಾಣಿಯವರು. ನಾನು ಎಲ್ಲಿ ಲೇಟ್ ಆಗುತ್ತೋ ಅಂತೇಳಿ ಕರೆಕ್ಟಾಗಿ 3:15 ಬಂದು ಚೇಂಬರಿಗೆ ಬಂದರೆ 5:15 ಆದರೂ ಕಮೆನ್ಸ್ ಆಗಲಿಲ್ಲ. ಆದರೆ ನಾನು ಏನು ಕೋಪ ಮಾಡ್ಕೊಳ್ಳಲ್ಲ ಅಂತ ಅವರು ಹೇಳಿಬಿಟ್ಟಿದ್ದಾರೆ. ಮತ್ತು ಯಾಕೆ ಕೋಪ ಮಾಡ್ಕೋಬೋದು, ಕೋಪ ಮಾಡ್ಕೊಳ್ಳಲ್ಲ ಅವರು, ನಂತರ ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಮುಂಚೆನೆ. ಅದಕ್ಕೆ ಸೊ ಮಕ್ಕಳೇ ಚೆನ್ನಾಗಿ ಓದಿ, ಗೌತಮ್, ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಿ. ಗೌತಮ್, ಈ ಲೋಕದಲ್ಲಿ ತುಂಬ ಚೆನ್ನಾಗಿರುವಂಥದ್ದು ವಂಡರ್ಸ್ ಆಫ್ ದ ವರ್ಲ್ಡ್ ಅಂತಿದೆ ಅಲ್ವಾ, ಅದು ಯಾವುದೂ ಅಲ್ಲ. ವಂಡರ್ಸ್ ಆಫ್ ದ ವರ್ಲ್ಡ್ ನನ್ನ ಪ್ರಕಾರ ತಾಯಿಯ ಮಡಿಲು, ತಂದೆಯ ಹೆಗಲು, ಇದು ವಂಡರ್ಸ್ ಆಫ್ ದ ವರ್ಲ್ಡ್. ತಂದೆ ತಾಯಿಗಳಿಗೆ ಗೌರವವನ್ನು ಕೊಡುವಂಥದ್ದು ಇದು ಬಹಳ ಕಡಿಮೆ ಆಗಿದೆ ಈಗಿನ ಜನರೇಷನಲ್ಲಿ. ಸಂಸ್ಕಾರ ಕಡಿಮೆ ಆಗ್ತಾ ಇದೆ. ನಮ್ಮ ಮಕ್ಕಳನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಗೊತ್ತಲ್ಲ, ಆ ಥರ ಆಗಬಾರ್ದು. ಗೊತ್ತಲ್ಲ, ಇದು ಜಗತ್ತಿನಲ್ಲಿ ಶ್ರೇಷ್ಠವಾಗಿರುವಂಥದ್ದು ತಾಯಿಯ ಮಡಿಲು ಮತ್ತು ತಂದೆಯ ಹೆಗಲು. ತಂದೆ ಹೆಸರನ್ನ ಕೊಡ್ತಾನೆ, ತಾಯಿ ಜೀವವನ್ನ ಕೊಡ್ತಾಳೆ, ತಂದೆ ಜೀವನವನ್ನ ಕೊಡ್ತಾನೆ. ತಾಯಿ ಸಂಬಳವಿಲ್ಲದೆ ಕೆಲಸ ಮಾಡ್ತಾಳೆ, ತಂದೆ ತನ್ನ ಪೂರ್ತಿ ಸಂಬಳವನ್ನ ಮಕ್ಕಳಿಗೋಸ್ಕರ ವಿನಿಯೋಗಿಸ್ತಾನೆ. 9 ತಿಂಗಳು ತಾಯಿ ಹೋಗ್ತಾರೆ, ಇಡೀ ಜೀವನ ಪೂರ್ತಿ ಅವನ ಹೊರವಂತವನು ತಂದೆ. ತಾಯಿ ಸೊಂಟದ ಮೇಲೆ ಕೂಡಿಸ್ಕೊಂಡು ನೋಡೋ ಪ್ರಪಂಚ ಅಂತ ಹೇಳ್ತಾಳೆ. ತಂದೆ ಹೆಗಲ ಮೇಲೆ ಕೂಡಿಸ್ಕೊಂಡು ನೋಡೋ, ನನಗಿಂತ ಜಾಸ್ತಿ ಪ್ರಪಂಚ ನೋಡು ಅಂತ ಹೇಳುವಂತ ನೋಡ್ರಿ ತಂದೆ ತಾಯಿ ಕೆಳಗಡೆ ಬೀಳದಿರೋ ಮಗುನ ನೋಡ್ಕೊಳ್ತಾಳೆ. ತಂದೆ ಬಿದ್ರು ಲೇ ಎದ್ದೋಳು ಅಂತ ಹೇಳೋ ಅಂತ ಧೈರ್ಯವನ್ನು ಕೊಡೋ ಅಂತ ಅವನು ತಂದೆ. ತಾಯಿ ನಡೆಯೋದನ್ನ ಕಲಿಸ್ಕೊಡ್ತಾಳೆ, ಪುಟ್ಟ ಹೆಜ್ಜೆಗಳನ್ನ ಇಟ್ಟು. ತಂದೆ ಜೀವನ ಹೇಗೆ ನಡೆಸಬೇಕು ನೀನು ಅಂತ ಕಲಿಸ್ಕೊಡ್ತಾನೆ ತಂದೆ. ತಾಯಿ ಪ್ರಪಂಚಕ್ಕೆ ತರ್ತಾಳೆ ನಮ್ಮನ್ನ, ತಂದೆ ಪ್ರಪಂಚವನ್ನ ಪರಿಚಯಿಸ್ತಾನೆ. ಈ ರೀತಿ ತಂದೆ ತಾಯಿಗಳು ಶ್ರೇಷ್ಠ. ಅದಾದ ಮೇಲೆ
ಗುರುಗಳು. ನೋಡಿ, ನನಗೆ ಎಷ್ಟೊಂದು ಆನಂದವಾಯಿತು. ನಾನು ಮಾಡಿರೋ ಪಾಠ ಈಗಲೂ ಜ್ಞಾಪಕ ಇಟ್ಕೊಂಡು ನಾನು NTR-GB ಅನ್ನೋದು ಬರ್ತೇ ಹೋಗಿದ್ದೀನಿ. ನಾನು ಚಿಕ್ಕಬಳ್ಳಾಪುರದಲ್ಲಿ ಗೈನೋ ಬೇಸಿಕ್ ಸ್ಟೈಲೇ ಅಂತ ಗೊತ್ತಿಲ್ಲ, ಅದು ಲೇಮಿಯಸ್ ಫ್ಯಾಮಿಲಿಯಲ್ಲಿ ಬರುತ್ತೆ. ಇರಲಿ, ಅದು ನನಗೆ ಜ್ಞಾಪಕ ಬಂತು. 26 ಫ್ಯಾಮಿಲಿಗಳನ್ನ ಆಗ ಇದ್ದಿದ್ದು ಒಂದು 15 ದಿವಸದಲ್ಲಿ ಮುಗಿಸ್ಬಿಟ್ಟಿದ್ದೀನಿ ನಾನು. ನನ್ನಷ್ಟು ಫಾಸ್ಟ್ ಮಾಡೋ ಅಂತ ಡಿಸ್ಟ್ರಿಕ್ಟ್ ಅಲ್ಲಿ ಯಾವೂ ಇಲ್ಲ. ನಾನು ಸೆಕೆಂಡ್ PUC 13 ಲೆಸನ್ಸ್ ಒಂದು ತಿಂಗಳೇ ಪಾಠ ಮಾಡೋದು. ಈಗಲೂ ಒಂದು ತಿಂಗಳಲ್ಲಿ ಅದು ಮುಗಿದೋಗುತ್ತೆ. ಅಂದ್ರೆ ನೀವು ಮಕ್ಕಳು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮೋರ್ ಲರ್ನಿಂಗ್ ಇನ್ ಶಾರ್ಟ್ ಟೈಮ್. ಜಾಸ್ತಿ ಓದುವಂಥದ್ದು ಬಹಳ ಕಡಿಮೆ ಸಮಯದಲ್ಲಿ ಓದಬೇಕು. ಅದೊಂದು ರೆಕಾರ್ಡ್ ಆಗ್ಬೇಕದು. ದಯವಿಟ್ಟು ಪುಸ್ತಕದ ಮುಂದೆನೇ ಕುಳಿತುಕೊಂಡಿರೋಂಥ ಮಕ್ಕಳನ್ನ ನಂಬಬೇಡಿ. ನಾನು ಓದ್ತಾ ಇದ್ದೀನಿ ಅಂತ ಬುಕ್ ಮುಂದೆ ಕುಳಿತುಕೊಳ್ಳುವಂಥವ್ರನ್ನ ಪುಸ್ತಕ ಕ್ಲೋಸ್ ಮಾಡಿ ಏನು ಓದಿದ್ದಾರೆ ಅದನ್ನ ಮನನ ಮಾಡಿಕೊಂಡ್ರೆ ಅವನಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಇರುತ್ತೆ. ಆ ಜ್ಞಾಪಕ ಶಕ್ತಿ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಟೀಚರ್ಸ್ನ ಫಾಲೋ ಮಾಡು. ಟೀಚರ್ಸ್ ನೋಡ್ಕೊಳ್ಳಿ. ನನ್ನೊಂದು ರೆಕಾರ್ಡ್ ಇದೆ. 50 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಸ್ಲಿಪ್ ನಾನು ಯಾವತ್ತೂ ಕ್ಲಾಸ್ ಒಳಗೆ ತೆಗೆದುಕೊಂಡು ಹೋಗಿ ನೋಡ್ಕೊಳ್ತೇನೆ ಪಾಠ ಮಾಡಿದ್ದೀನಿ. ಸೊ ಇದು ಒಂದು ಅದು ನನಗೆ ತುಂಬಾ ಹೆಗ್ಗಳಿಕೆ. ಆಮೇಲೆ ನನಗೆ 70 ವರ್ಷ. ಈಗ 70 ವರ್ಷ ಆದರೂ ನಾನು ಮೊನ್ನೆ 2 ನಿಮಿಷದಲ್ಲಿ ಯೂಟ್ಯೂಬ್ ಮಾಡಿದ್ದೀನಿ. ನಾನು 2 ನಿಮಿಷದಲ್ಲಿ ಪೀರಿಯಡ್ ಟೇಬಲ್ ಹೇಳಿದ್ದೀನಿ. 1 ಹೈಡ್ರೋಜನ್, 2 ಹೀಲಿಯಂ, 3 ಲಿಥಿಯಂ, 4 ಬೆರಿಲಿಯಂ, 5 ಬೋರಾನ್, 6 ಕಾರ್ಬನ್, 7 ನೈಟ್ರೋಜನ್, 8 ಆಕ್ಸಿಜನ್, 9 ಫ್ಲೋರಿನ್, 10 ನಿಯಂ, 11 ಸೋಡಿಯಂ, 12 ಮೆಗ್ನೀಷಿಯಂ, 13 ಅಲ್ಯೂಮಿನಿಯಂ, 14 ಸಿಲಿಕಾನ್, 15 ಫಾಸ್ಫರಸ್, 16 ಸಲ್ಫರ್. ಈ ತರ ಈಗಲೂ 118 ಎಲಿಮೆಂಟ್ಸ್ ನಾನು 2 ಮಿನಿಟ್ಸ್ ಅಲ್ಲಿ ಹೇಳೋದಕ್ಕೆ ನನ್ನ ಕೈಲಿ ಆಗುತ್ತೆ. ಯಾವುದೇ ಪುಸ್ತಕ ನೋಡ್ಕೊಂಡು ಪಾಠ ಮಾಡಿಲ್ಲ. ಜ್ಞಾಪಕ ಇಟ್ಕೊಳ್ಳೋಂಥ ಜ್ಞಾಪಕ ಶಕ್ತಿ ಬರ್ಬೇಕಾದ ಮಕ್ಕಳಿಗೆ ದಯವಿಟ್ಟು ಪುಸ್ತಕಗಳನ್ನು ನೋಡ್ಕೊಂಡು ಮನನ ಮಾಡು. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮಾ. ಕಾಳಿಕಾಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ 100% 100% ಪರಿಹಾರ ಶತಸಿದ್ಧ. ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಭಾವಚಿತ್ರ, ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಇವರು ಚಿಂತಾಮಣಿಯಲ್ಲಿ 40. ಇವರು ರಾಜಕೀಯ, ಸಿನಿಮಾ, ವ್ಯಾಪಾರ, ಮಾನಸಿಕ ತೊಂದರೆ, ಕುಟುಂಬ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಪ್ರೀತಿ ಪ್ರೇಮದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವಿಚ್ಛೇದನ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಕುಜದೋಷ, ಕಾಲಸರ್ಪದೋಷ, ವಾಸ್ತುದೋಷ, ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ. ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ. ವ್ಯಾಪಾರಕ್ಕೆ ಕುಬೇರ ಚಕ್ರಂ, ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ, ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ, ರಾಹು ಕೇತುಗೆ ಶಿವನ ಮೂಲಮಂತ್ರ, ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ, ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ. ಕಾಳಿಕಾಂಬ ಜ್ಯೋತಿಷ್ಯಾಲಯ, ಪಂಡಿತ್ ಯಶ್. ಆಚಾರ್ಯ ಕಾಂಪ್ಲೆಕ್ಸ್, ಪಾಲಿಟೆಕ್ನಿಕ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 9980995905ಗೆ ಸಂಪರ್ಕಿಸಬಹುದು. ಚಿಂತಾಮಣಿ ಜನರಿಗೆ ಶುಭವಾರ್ತೆ. 2026 ಜನವರಿ 20ನೇ ತಾರೀಕಿನಿಂದ ಗಜಾನನ ಸರ್ಕಲ್ನಲ್ಲಿರುವ ಡಾಕ್ಟರ್ ರಂಗಾರಾವ್ ಮತ್ತು KSRTC ಡಿಪೋ ಸಮೀಪದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿರುವ ಇಶಾ ಮೆಡಿಕಲ್ಸ್ ಅವರು ಸೇರಿ ಡಯಾಬಿಟಿಕ್ ಡ್ರೈವ್ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ರೆಟಿನೋಪತಿ, ನ್ಯೂರೋಪತಿ ಮೂಲಕ ಬರುವ ಕಣ್ಣು, ಕಾಲು, ನರಗಳ ಎಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸಲಾಗುವುದು. ರಿವರ್ಸಬಲ್ ಡಯಾಬಿಟಿಕ್ ಆಗಿ ಫುಡ್ ಪ್ಯಾಕೇಜ್ ಸರ್ವಿಸನ್ನು ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916731170ಗೆ ಸಂಪರ್ಕಿಸಬಹುದು.